Hello everyone, I am Sachin. I study in Sekala Davangere for BC. I discussed about the concept, variable, constant and data types and its types. First ನಾವು ವೇರಿಯಬಲ್ ಅಂದರೆ ಅಂತ ತಿಳ್ಕೊಳ್ಳೋಣ. Variable. A variable is a named memory location which temporarily store the data that can change while the program is running. ಅಂದರೆ ಟೈಟಲ್ಲಾಗೆ ಇದೆ ವೇರಿಯಬಲ್ ಅಂದರೆ ವೇರಿ ಆಗ್ತಿರ್ತವೆ ವ್ಯಾಲ್ಯೂಸ್ಗಳು ಏನಾಗ್ತಿರ್ತವೆ ವೇರಿ ಆಗ್ತಿರ್ತವೆ. ಇದು ಟೆಂಪ್ರವರಿಯಾಗಿ ಸ್ಟೋರ್ ಮಾಡ್ಕೊಂಡಿರುತ್ತೆ ಡೇಟಾನ. ನಾವು ಚೇಂಜ್ ಮಾಡ್ಬೋದು ಪ್ರೋಗ್ರಾಮ್ನ ಆಕಾರ. ಇದೇನು ಪರ್ಮನೆಂಟ್ ಸ್ಟೋರ್ ಆಗಿರಲ್ಲ, ಟೆಂಪ್ರವರಿಯಾಗಿ ಸ್ಟೋರ್ ಆಗಿರುತ್ತೆ. ವೇರಿಯಬಲ್ ಆಗಿ ನಾವು 2 ಟೈಪ್ಸ್ ಮಾಡ್ಬೋದು. ವೇರಿಯಬಲ್ ಇನ್ಸ್ಟಾಲೇಷನ್ ಮಾಡ್ಬೋದು, ವೇರಿಯಬಲ್ ಡಿಕ್ಲರೇಷನ್ ಮಾಡ್ಬೋದು. ವೇರಿಯಬಲ್ ಇನ್ಸ್ಟಾಲೇಷನ್ ಡೇಟಾ ಟೈಪು, ವೇರಿಯಬಲ್ ನೇಮು ಇಸ್ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟರೆ ವೇರಿಯಬಲ್ ಇನ್ಸ್ಟಾಲೇಷನ್ ಆಗುತ್ತೆ. ಡಿಕ್ಲರೇಷನ್ ಡೇಟಾ ಟೈಪು ವೇರಿಯಬಲ್ ನೇಮ್ ಕೊಟ್ಟರೆ ಅದೇ ಡಿಕ್ಲರೇಷನ್. ಹಾಗೆ ಇದಕ್ಕೆ ಗ್ಲೋಬಲ್ ವೇರಿಯಬಲ್ಲು ಮತ್ತು ಮೇನ್ ವೇರಿಯಬಲ್ ಅಂತ ಬರ್ತದೆ. ಮೇನ್ ವೇರಿಯಬಲ್ ಇಸ್ ಕನ್ಸಿಸ್ಟ್ ಆಫ್ ಓನ್ಲಿ ದಸ್ ಬಾಕ್ಸ್ ಅಷ್ಟೇ. ಆದರೆ ಗ್ಲೋಬಲ್ ವೇರಿಯಬಲ್ ಹಂಗಲ್ಲ, ಥ್ರೂಔಟ್ ದ ಪ್ರೋಗ್ರಾಮ್ ಎಲ್ಲಾರ ಯೂಸ್ ಮಾಡ್ಬೋದು. ಮತ್ತು ವೇರಿಯಬಲ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಲೆಟರ್ಸಿಂದ, ಇಲ್ಲಾಂದರೆ ಅಂಡರ್ಸ್ಕೋರಿಂದ. ಇನ್ನು ಯಾವುದರಿಂದನೂ ನಾವು ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಬರೋಲ್ಲ. ಅದು ವೇರಿಯಬಲ್ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದರೆ, ಈಗ ಹೇಳ್ದೆ ಅಂಡರ್ಸ್ಕೋರ್ಸು, ಲೆಟರ್ಸು ಹಾಗೆ ನಂಬರ್ಸ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಇದಿಷ್ಟು ವೇರಿಯಬಲ್ ಬಗ್ಗೆ. ಮುಂದೆ ಕಾನ್ಸ್ಟೆಂಟ್ ನೋಡೋಣ. ಕಾನ್ಸ್ಟೆಂಟ್. ಎ ಕಾನ್ಸ್ಟೆಂಟ್ ಇನ್ ಸಿ ಫಿಕ್ಸ್ಡ್ ವ್ಯಾಲ್ಯೂ ದಟ್ ಕೆನಾಟ್ ಬಿ ಮಾಡಿಫೈಡ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೋಗ್ರಾಮ್. ಇಲ್ಲಿ ಟೈಟಲಾಗಿ ಕಾನ್ಸ್ಟೆಂಟ್ ಅಂದರೆ ಕನ್ನಡ ಮೀನಿಂಗ್ ಸ್ಥಿರವಾಗಿ ನಿಂತಿರುತ್ತಪ್ಪ, ಅದು ಎಲ್ಲಿಗೂ ಅಲ್ಗಾಡಲ್ಲ ಅಂತಾರೆ ಕಾನ್ಸ್ಟೆಂಟ್ ಅಂದರೆ. ನಾವು ಸಿಎಗೆ ಇದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತೆ, ನಾವು ಕೆನಾಟ್ ಬಿ ಚೇಂಜ್ ಮಾಡೋಕ್ಕಾಗಲ್ಲ ಪ್ರೋಗ್ರಾಮ್ ರನ್ ಆಕಾರ ಅದನ್ನು. ಕಾನ್ಸ್ಟೆಂಟಾಗೆ 3 ಟೈಪ್ಸ್ ಆಫ್ ಕಾನ್ಸ್ಟೆಂಟ್ ಬರ್ತವೆ. ಇಂಟೀಜರ್ ಕಾನ್ಸ್ಟೆಂಟು, ಫ್ಲೋಟಿಂಗ್ ಕಾನ್ಸ್ಟೆಂಟು, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ 3 ಟೈಪ್ಸ್ ಆಫ್ ಬರ್ತವೆ. ಇಂಟೀಜರ್ ಕಾನ್ಸ್ಟೆಂಟ್ ಈಸ್ ಇನ್ಕ್ಲೂಡೆಡ್ ನಂಬರ್ಸ್, ಇಂಟೀಜರ್ ವ್ಯಾಲ್ಯೂಸ್, ಸರಿನಾ. ಫ್ಲೋಟಿಂಗ್ ಕಾನ್ಸ್ಟೆಂಟ್ ಈಸ್ ಇನ್ಕ್ಲೂಡೆಡ್ ಡೆಸಿಮಲ್ ವ್ಯಾಲ್ಯೂಸ್. ಕ್ಯಾರೆಕ್ಟರ್ಸ್ include alphabets and start in only represent in single quoted. Aina standard to data types. Data types, it refers to what type of the variable can store in it. ಅಂದರೆ ನೀನು ನಿನಗೆ ನಂಬರ್ ಬೇಕಪ್ಪ ಅಷ್ಟೇ ಅಂದರೆ ನೀನು ಇಂಟ್ ತಗೊಂತೀಯ ಡೇಟಾ ಟೈಪ. ಆದರೆ ನಿನಗೆ ಆಲ್ಫಾಬೆಟ್ಸ್ ಅಂದರೆ ಕ್ಯಾಟ್ ಡೇಟಾ ಟೈಪ್ ತಗೊಂತೀಯ. ಆದರೆ ನೀನು ಡೆಸಿಮಲ್ ವ್ಯಾಲ್ಯೂ ಬೇಕಂದರೆ ಫ್ಲೋಟ್ ಅನ್ನೋ ಒಂದು ಡೇಟಾ ಟೈಪ್ ತಗೊಂತೀಯ. ಹಂಗೆ ನಾವು ಯಾವ ವ್ಯಾಲ್ಯೂ ತಗೊಂತೀವಿ ಮೇಲೆ ಡೇಟಾ ಟೈಪ್ ಡಿಪೆಂಡ್ ಆಗಿರುತ್ತೆ. ಈಗ ಟೈಪ್ಸ್ ಆಫ್ ಡೇಟಾ ಟೈಪಿಗೆ ಹೋಗೋಣ. ಇಂಟೀಜರ್, ಫ್ಲೋಟು, ಕ್ಯಾರೆಕ್ಟರ್ ಡೇಟಾ ಟೈಪ್ ಇದ್ದಾವೆ. ಅವನ್ನ ಪ್ರೋಗ್ರಾಮ್ ಮುಖಾಂತರ ಹೆಂಗೆ ನಾವು ತಿಳ್ಕೊಬೋದು. ಅದಕ್ಕೆ ಅವ್ರ ಸೈಜು ಒಂದೊಂದು ಡೇಟಾ ಟೈಪಿಗೆ ಒಂದೊಂದು ಸೈಜ್. ಇಂಟೀಜರ್ ಡೇಟಾ ಟೈಪಿಗೆ ಈಗ 4 ಬೈಟ್ಸು, ಕ್ಯಾರೆಕ್ಟರಿಗೆ 1 ಬೈಟು, ಫ್ಲೋಟಿಗೆ 4 ಬೈಟ್ ಇರ್ತದೆ. ಅದು ಪ್ರೋಗ್ರಾಮ್ ಹಿಂಗೆ ಗೊತ್ತಾಗುತ್ತೆ ನೋಡೋಣ ಬರೀ. ಹಳೆ ಪ್ರೋಗ್ರಾಮ್ ಇದೆ. std.h ಅಂದರೆ ಗೊತ್ತಿದೆ. ಇಟ್ ಈಸ್ ಎ ಅಸೆಸ್ಮೆಂಟ್ ಟು std.h ಹೆಡರ್ ಫೈಲ್. ಇಂಟ್ ಮೀನ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ರೋಗ್ರಾಮ್. ಇಂಟ್ a is equal to 10. ಇಂಟ್ ಇದು ಮುಗೀತು. ಫ್ಲೋಟ್ ಟು b is equal to 10.2. ಕ್ಯಾರೆಕ್ಟರ್ c is equal to ಸಿಂಗಲ್ ಫೋಟೋ ಕೊಡಬೇಕು, ಕ್ಯಾಪಿಟಲ್ ಯಾಕೆ ಕೊಟ್ಟೆ. ಈಗ ಒಂದೊಂದೇ ಪ್ರಿಂಟ್ ಮಾಡೋಣ. ಪರ್ಸೆಂಟೇಜ್ ಜಿ ಈಸ್ ಎ ಇಂಟೀಜರ್. నేను ಪಾಸ್ ಮಾಡ್ತೀನಿ, ಇಂಟೀಜರ್ ಪಾಸ್ ಮಾಡ್ತೀನಿ. నేను ಕಾಪಿ ಮಾಡ್ತೀನಿ. ಇಂಟೀಜರ್ ಇಂಟರ್ ಫ್ಲೋಟಿಂಗ್ಗೆ ಪರ್ಸೆಂಟೇಜ್ ಎಫ್ ಹಾಕ್ತೀವಿ. ಇಲ್ಲಿ ಬಿ ಪಾಸ್ ಮಾಡ್ತೀನಿ. ಕ್ಯಾರಿಗೆ ಪರ್ಸೆಂಟೇಜ್ ಸಿ.
ಈಗ ಸೈಜ್ ಆಫ್ ಕಡೆ ಬರ್ರಿ. ಸೈಜ್ ಆಫ್ ಎಲ್ಲ ಇಂಟೀಜರಿಗೆ ಎಷ್ಟು ಬೈಟ್ಸು ಬೈಟ್ಸ್ ಇಂಟೀಜರ್ ಬೈಟ್ಸ್ ಅಂದರೆ ಪಾಸ್ ಮಾಡ್ತೀನಿ. ಕಾಪಿ ಮಾಡಿ ಕೇಳ್ರಿ ಇದನ್ನು. ಇಲ್ಲಿ ತಿಂಗಿಗೆ ಬಿ ಕ್ಯಾರಿಗೆ ಸಿ. ನೀವು ಕೇಳ್ಬೋದು, ನೀನು ಕ್ಯಾರೆಟ್ ಫ್ಲೋಟಿಂಗ್ ಆಗ್ತದೆ ಇಲ್ಲ ಪರ್ಸೆಂಟೇಜ್ ಎಫ್ ಕೊಟ್ಟಿಲ್ಲ, ಅಲ್ಲಿ ಮಾತ್ರ ಎಫ್ ಕೊಟ್ಟೆ ಅಂದರೆ. ಇಲ್ಲಿ ಸೈಜ್ ಆಫ್ ಒಂದು ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತೀನಿ, ಸರಿನಾ? ಅದಕ್ಕೋಸ್ಕರ ಸೈಜ್ ಆಫ್ ಏನು ರಿಟರ್ನ್ ಮಾಡುತ್ತೆ ಅಂದರೆ ಓನ್ಲಿ ಇಂಟೀಜರ್ ವ್ಯಾಲ್ಯೂ ಅಷ್ಟೇ ಅದು ರಿಟರ್ನ್ ಮಾಡೋದು. ಈಗ ಪ್ರೋಗ್ರಾಮ್ ರನ್ ಮಾಡೋಣ ನೋಡೋಣ ಬರ್ರಿ. ಹಾಂ, ಎಂಟಾಗಿದೆ. 10 is a integer, 10.2 is a floating, a is a character, 4 is a integer bytes, 4 is a floating bytes, 1 is a character bytes. ಇದು ಎಕ್ಸಾಂಪಲ್ ಹಿಂಗೆ ಸೈಜ್ ಆಫ್ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಅದರ ಸೈಜ್ ಕಂಡಿಡಿಯೋದು. ಇಷ್ಟೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು, ಬಾಯ್.